ಅಂದುಕೊಂಡಿದ್ದೇ ಒಂದು ಆಗಿದ್ದೇ ಒಂದು ಆರಂಭದ ದಿನಗಳ ನೆನೆದ ವಿಜಯ್ ದೇವರಕೊಂಡ. ಎಲ್ಲರಿಗೂ ಟೊಪ್ಪಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಿಬಿಟ್ಟು ಶುರು ಮಾಡೋದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತಲ್ಲ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ವಿಜಯ್ ದೇವರಕೊಂಡ ಈಗ ಫ್ಯಾನ್ಸ್ ಇಂಡಿಯಾ ನಟ. ತೆಲುಗು ಚಿತ್ರರಂಗದಲ್ಲಿ ಅತ್ಯಂತ ವೇಗವಾಗಿ ಸ್ಟಾರ್ ನಟನಾಗಿ ಬೆಳೆದ ಕಲಾವಿದ. ಅರ್ಜುನ್ ರೆಡ್ಡಿ ಸಿನಿಮಾ ವಿಜಯ್ ದೇವರಕೊಂಡ ಅನ್ನು ಸ್ಟಾರ್ ಅನ್ನಾಗಿಸಿತ್ತು. ಈಗ ಸಾಲು ಸಾಲು ಸಿನಿಮಾಗಳು ವಿಜಯ್ ದೇವರಕೊಂಡ ಕೈಯಲ್ಲಿವೆ. ಆದರೆ ವಿಜಯ್ ದೇವರಕೊಂಡ ಆರಂಭದ ದಿನಗಳು ಸುಲಭವಾಗಿರಲಿಲ್ಲ. ಯಾವುದೇ ಸಿನಿಮಾ ಹಿನ್ನೆಲೆ ಇಲ್ಲದೆ ಚಿತ್ರರಂಗಕ್ಕೆ ಬಂದ ವಿಜಯ್ ದೇವರಕೊಂಡ ಆರಂಭದ ದಿನಗಳಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಿದ್ದಾರೆ ಅಂತಲೇ ಹೇಳ್ಬೋದು. ಇತ್ತೀಚೆಗೆ ಸಂದರ್ಶನವೊಂದರಲ್ಲಿ ತಮ್ಮ ಆರಂಭದ ದಿನಗಳನ್ನು ವಿಜಯ್ ನೆನಪು ಮಾಡಿಕೊಂಡಿದ್ದಾರೆ. ಅದೇನಂತ ನೋಡೋಣ. ವಿಜಯ್ ಮೊದಲು ನಟನೆ ಆರಂಭಿಸಿದ್ದು ನಾಟಕಗಳಿಂದ ಸಿನಿಮಾಕ್ಕೆ ಬರುವ ಯೋಜನೆ ಹಾಕಿಕೊಂಡಿದ್ದು ನಟನೆ ಆರಂಭಿಸಿದರಂತೆ ವಿಜಯ್. ನಾಟಕಗಳಲ್ಲಿ ಒಳ್ಳೆಯ ನಟರಾಗಿ ಗುರುತಿಸಿಕೊಂಡಿದ್ದಾರೆ. ವಿಜಯ್ ನಾಟಕ ಮಾಡುವಾಗ ಪ್ರತಿ ಬಾರಿಯೂ ಇತರೆ ನಾಟಕ ನಿರ್ದೇಶಕರು ತಮ್ಮ ಮುಂದಿನ ನಾಟಕದಲ್ಲಿ ನಟಿಸುವಂತೆ ವಿಜಯ್ ಬಳಿ ಕೇಳಿಕೊಳ್ಳುತ್ತಿದ್ದಾರಂತೆ. ಅದನ್ನು ಗಮನಿಸಿದ ವಿಜಯ್ಗೆ ಸಿನಿಮಾಗಳಲ್ಲಿ ಕಾಲಿಟ್ಟಾಗಲೂ ಇದೇ ಪರಿಸ್ಥಿತಿ ಇರುತ್ತದೆ ಎಂದುಕೊಂಡಿದ್ದಾರಂತೆ. ಆದರೆ ಎಲ್ಲ ಉಲ್ಟಾ ಆಗಿವೆ. ಸಿನಿಮಾಗಳಲ್ಲಿ ನಟಿಸುವ ನಿರ್ಧರಿಸಿದಾಗ ಯಾರೂ ಅವಕಾಶ ನೀಡಲಿಲ್ಲವಂತೆ. ಆಡಿಷನ್ಗಳ ಮೇಲೆ ಆಡಿಷನ್ ಅಟೆಂಡ್ ಮಾಡಿದರೂ ಸಹ ಯಾರೂ ಅವಕಾಶ ಕೊಡಲಿಲ್ಲವಂತೆ. ಪ್ರತಿದಿನ ಬೆಳಗ್ಗೆ ಏಳುವುದು, ಅಲ್ಲಿ ಆಡಿಷನ್ ಇದೆ ಎಂದು ನೋಡಿ ಹೋಗಿ ಆಡಿಷನ್ ಕೊಡುವುದು ಇದೇ ವಿಜಯ್ ಕೆಲಸವಾಗಿತ್ತಂತೆ. ಲೈಫ್ ಈಸ್ ಬ್ಯೂಟಿಫುಲ್ ಸಿನಿಮಾದ ಪೋಷಕ ಪಾತ್ರದಲ್ಲಿ ನಟಿಸಿದಾದರೂ ಆ ನಂತರ 1 ವರ್ಷ ಯಾವ ಸಿನಿಮಾದಲ್ಲಿಯೂ ಅವಕಾಶ ಸಿಗಲಿಲ್ಲವಂತೆ. ಕೊನೆಗೆ ವಿಜಯ್ ಹಾಗೂ ಇತರ ಗೆಳೆಯರೆಲ್ಲ ಸೇರಿ ಇನ್ನಷ್ಟು ಜನ ಹೂಡಿಕೆದಾರಗಳನ್ನು ಸೇರಿಸಿಕೊಂಡು 60 ಲಕ್ಷ ರೂಪಾಯಿ ಹಣ ಹೊಂದಿಸಿ ಪೆಳ್ಳಿ ಚೂಪುಲ್ ಸಿನಿಮಾ ಮಾಡಿದ್ದರಂತೆ. ಸಿನಿಮಾ ಸಾಧಾರಣ ಯಶಸ್ಸು ಕಂಡಿತ್ತು. ಮಾತ್ರವೇ ಅಲ್ಲದೆ ಸಿನಿಮಾ ನಟನೆ ವಿಜಯ್ ರಾಷ್ಟ್ರ ಪ್ರಶಸ್ತಿ ಸಹ ದೊರೆಯಿತು. ಹಾಗಿದ್ದರೂ ಸಹ ವಿಜಯ್ ಅನ್ನು ಯಾರೂ ಸಿನಿಮಾಕ್ಕೆ ಹಾಕಿಕೊಳ್ಳಲಿಲ್ಲವಂತೆ. ಅದಾದ ಬಳಿಕ ಅರ್ಜುನ್ ರೆಡ್ಡಿ ಅವಕಾಶ ಸಿಕ್ಕಿತ್ತು. ಅದಾದ ಮೇಲಷ್ಟೇ ವಿಜಯ್ ಅದೃಷ್ಟದ ಬಾಗಿಲು ತೆರೆದಿತ್ತು. ಓಕೆ ಗೈಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಲ್ಲ.